ಗುರು, ನೇಪಾಳದಲ್ಲಿ ಮತ್ತೆ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಟೈಮ್ ಥರನೇ ಈ ಸರಿ ಕೂಡ ಜೆನ್ಜಿನೇ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಸೊ ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ, ನೇಪಾಳ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅಂತ. ಸೊ ಈ ಪ್ರೊಟೆಸ್ಟ್ ನೋಡಿದ ಕೆಲವರು ನಮ್ಮ ಇಂಡಿಯನ್ಸೇ ಹೇಳ್ತಾ ಇರೋದೇನೆಂದರೆ, ನಮ್ಮ ದೇಶ ಕೂಡ ಹಿಂದೂ ರಾಷ್ಟ್ರ ಆಗಿ ಬದಲಾಗಬೇಕು ಅಂತ. ಸೊ ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ, ಸೊ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲಿ ತನಕ ನಮ್ಮ ದೇಶದಲ್ಲಿ ಈ ಥರ ಧರ್ಮಗಳಿರತ್ತೋ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಅದು ಇನ್ನೂ ತುಂಬ ಥರ ಧರ್ಮಗಳಿವೆ. ಸೊ ಅವುಗಳಿರತ್ತೋ ಅಲ್ಲಿ ತನಕ ನೀನು ಹಿಂದೂ. ಯಾವಾಗ ಈ ಹಿಂದೂ ರಾಷ್ಟ್ರ ಆಗುತ್ತೋ ಆಗ ನೀವು ಬ್ರಾಹ್ಮಣ, ನಾನು ಕ್ಷತ್ರಿಯ, ಇನ್ನೊಬ್ಬ ವೈಶ್ಯ, ಇನ್ನೊಬ್ಬ ದಲಿತ, ಇದೇ ಥರ ಜಾತಿ ಬರುತ್ತೆ. ಸೊ ಇವುಗಳೆಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮೊದಲೇ ಇತ್ತು. ಸೊ ಇವಾಗ ಮತ್ತೆ ಅದನ್ನೇ ಬೇಕು ಅಂತ ಇದ್ದೀರ ನೀವೆಲ್ಲ. ಸೊ ಆ ಥರ ಏನಾದ್ರು ಆದರೆ ಇವಾಗ ಇದೇನು ಸರ್ಕಾರ ಕಂಡೀಷನ್ ಇದೆ ಅಲ್ಲ ನಮ್ಮ ದೇಶದಲ್ಲಿ, ಸೊ ಅದಕ್ಕಿಂತ ವರ್ಸ್ಟ್ ಆಗಿ ಹೋಗುತ್ತೆ ನಮ್ಮ ಸರ್ಕಾರ. ಹೌದು ಗುರು, ಹೆಂಗಂದರೆ ಈಗ ನೀನಿದ್ದಾಗ ನೀನು ನಿಮ್ಮ ಜಾತಿಯವ್ನಿಗೆ ಓಟ್ ಹಾಕ್ತೀಯ, ಇನ್ನೊಬ್ಬಂತಾನೆ ನಮ್ಮ ಜಾತಿಗೆ ಓಟ್ ಹಾಕ್ತೀನಿ ಅಂತ. ಇದೇ ಥರ ಇನ್ನೂ ತನಕ ನಡೀತಾ ಇದೆ. ಹೌದು, ಈಗ ನೀವೆಲ್ಲ ಹೇಳ್ತೀರಾ ಉತ್ತರ ಕರ್ನಾಟಕ ಕಡೆ ನಮಗೆ ಡೆವಲಪ್ಮೆಂಟ್ಸ್ ಎಲ್ಲ ಏನಿಲ್ಲ ಅಂತ. ಅವರಲ್ಲಿ 40% ಜನ ಮಾಡ್ತಿರೋದೇ ಇದ್ದು, ಇವನು ನಮ್ಮ ಜಾತಿನೂ ಓಟ್ ಹಾಕೋಣ ಅಂತ ಓಟ್ ಹಾಕ್ತಾನೆ. ಅವ್ನು ದುಡ್ಡು ಮಾಡ್ಕೊಂಡು ಆರಾಮಾಗಿದ್ದಾನೆ. ಇದರಿಂದ ನಮಗೆ ಡೆವಲಪ್ಮೆಂಟ್ ಇಲ್ಲ. ಇನ್ನೊಂದು ಕಡೆ ನಮ್ಮಲ್ಲಿ ಒಗ್ಗಟ್ಟು ಅಂತಲೇ ಇರೋದಿಲ್ಲ. ಹೌದು, ಇಷ್ಟು ದಿನ ಹಿಂದೂ ಧರ್ಮದವ್ರು ಅಂತ ಒಂದು ಒಗ್ಗಟ್ಟು ಇರ್ತಿತ್ತು. ಅದೇ ಹಿಂದೂ ರಾಷ್ಟ್ರ ಆಗಿಬಿಟ್ರೆ, ಸೊ ಅವನು ಕೀಳು ಜಾತಿಯವ್ರ ಜೊತೆ ನಾವು ಮಾತಾಡೋಲ್ಲ, ಸೊ ಅವನು ಬೇರೆ ಜಾತಿಯವನು, ಇವನು ಬೇರೆ ಜಾತಿನ ಅಂತ ನಮ್ಮಲ್ಲೇ ತಂದಿಟ್ಕೊಂಡ್ಬಿಡ್ತೀವಿ. ಸೊ ಇದನ್ನೆಲ್ಲ ಕೇಳಿದ ಮೇಲೆ ಕೆಲವರು ಅಂಧಭಕ್ತರು ಇರ್ತಾರೆ. ಸೊ ಅವರು ಧರ್ಮ ವಿರೋಧಿ ಅಂತ ಪಟ್ಟ ಕಟ್ಬಿಡ್ತಾರೆ. ಸೊ ನಾನು ಕೂಡ ಪಟ್ಟ ಹಿಂದೂನೇ. ಸೊ ನಿಮಗೆ ರಿಯಾಲಿಟಿ ಅರ್ಥ ಮಾಡಿಸ್ತಾ ಇದ್ದೀನಿ. ಸೊ ಇದರಿಂದ ಏನಾಗ್ಬೋದು ಅಂತ ಅಷ್ಟೇ.